ಆಳಂದ್ ನಗರದಲ್ಲಿ ನಡೆಯುತ್ತಿರುವ ಅಕ್ರಮದ ವಿರುದ್ಧ ಧ್ವನಿ ಎತ್ತಿರುವ ಹಿನ್ನೆಲೆಯಲ್ಲಿ ಫಿರ್ದೌಸ್ ಅನ್ಸಾರಿ ಹಾಗೂ ಪಿಂಟು ಜಮಾದಾರ್ ಅವರು ನನ್ನ ತೇಜೋವಧೆ ಮಾಡಬೇಕೆಂದು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಹರ್ಷಾನಂದ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ಆಗಸ್ಟ್ 2ರಂದು ಅಕ್ರಮ ಅಕ್ಕಿ ಮಾರಾಟದ ಬಗ್ಗೆ ನಾನು ಭ್ರಷ್ಟಾಚಾರ ಬಯಲಿಗೆ ಎಳೆದಿದ್ದೇನೆ. ಈ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಆರೋಪ ಮಾಡಿ ಫಿರೋಜ್ ಅನ್ಸಾರಿ ಹಾಗೂ ಪಿಂಟು ಜಮಾದಾರ್ ಲಾರಿ ಚಾಲಕನನ್ನು ಹಿಡಿದು ನನ್ನ ಹೆಸರು ಹೇಳಿದ್ದಾರೆ. ಬಿಆರ್ ಪಾಟೀಲ್ ಶಾಸಕರಾದ ನಂತರ ಆಳಂದ್ ತಾಲೂಕಿನಲ್ಲಿ ಕೆಲವರು ಹಪ್ತ ವಸೂಲಿ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಅದು DC ಅವರ ಮಧ್ಯಸ್ಥಿಕೆಯಿಂದ ಆ ಕೇಸ್ FIR ಆಯಿತು. ಸುಮಾರು 4 ಗಂಟೆಗೆ ಹೋದವರು ಬೆಳಗ್ಗೆ 4 ಗಂಟೆವರೆಗೂ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಸಹಕಾರ ನೀಡಲಿಲ್ಲ. ಅದನ್ನು DC ಅವರ ಮಧ್ಯಸ್ಥಿಕೆಯಿಂದ ಕೇಸ್ ಆಯಿತು. ನಂತರ ಈ ಆಕ್ರಮ ಚಟುವಟಿಕೆ ಏನು ಮಾಡ್ಲಿಕತ್ತಾರ ಫಿರ್ದೌಸ್ ಅನ್ಸಾರಿ ಮತ್ತು ಪಿಂಟು ಜಮಾದಾರ್ ಇವ್ರೇನು ಮಾಡಿದ್ರು, ನಮ್ಮ ಆಕ್ರಮ ಇವ್ರು ತಡೆಗಟ್ಲತ್ತಾರ ಅಂತಂದು ನಮಗೆ ಹೆದರಿಸುವಂಥ ಒಂದು ಉದ್ದೇಶದಿಂದ ಮತ್ತು ನನ್ನ ತೇಜೋವಧೆ ಮಾಡಬೇಕು, ನನ್ನ ಹೆಸರು ಕೆಡಿಸ್ಬೇಕು ಸಾರ್ವಜನಿಕವಾಗಿ ಅಂತ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಗುಲ್ಬರ್ಗದಿಂದ ಹೋಗೋವಂಥ ಒಂದು ಲಾರಿಯನ್ನು ಹಿಡಿದು ಆ ಡ್ರೈವರಿಗೆ ಹೊಡೆದು ಇದು ಅಕ್ಕಿ ಹರ್ಷ ಗುತ್ತೇದಾರ್ ಸಂಬಂಧಪಟ್ಟಿದ್ದು ಅಂತ ನೀನು ಹೇಳಿಕೆ ಕೊಡಬೇಕು ಅಂತಂದು ಜಬರಸ್ತಿ ಅವನಿಗೆ ಹೇಳಿಕೆ ಕೊಡಿಸ್ತಾರೆ. ಅದಕ್ಕೆ ಅವ ಡ್ರೈವರು ಹೇಳಿಕೆ ಕೊಟ್ಟ ಬಳಿಕ ನಮಗೆ ಗೊತ್ತಾಯಿತು. ನಾವು ಮೈಸೂರು ಪಾದಯಾತ್ರೆದಾಗಿದ್ವಿ. ನಾವು ಆ ಓನರಿಗೆ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲರಿ ನಮಗೆ ಹೊಡೆದು ಈ ರೀತಿ ಹೇಳಿಕೆ ತೊಗೊಂಡಾರ, ಆದ್ರೆ ನಾವು ಕಂಪ್ಲೇಂಟ್ ಕೊಡ್ಲಿಕತ್ತೀವಿ, ಈ ರೀತಿ ನಮ್ಮ ಮೇಲೆ ಹೊಡೆದು ಈ ರೀತಿ ಹೇಳಿಕೆ ತೊಗೊಂಡಾರ ಅಂತಂದು ಅವ್ರು ನಮ್ಮ ಗಮನಕ್ಕೆ ತಂದರು. ಮತ್ತು ಅವರು ಕಂಪ್ಲೇಂಟ್ನೂ ಕೂಡ ಕೊಟ್ಟಾರೆ ಪೊಲೀಸರಿಗೆ. ಆದರೆ ಇಲ್ಲಿವರೆಗೂ ಪೊಲೀಸರು ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ಏನು ನಮಗೆ ಹೆದರಿಸ್ಬೇಕು ಅಂತ ಅನ್ಲತ್ತೀರಿ, ನಾವು ಹೆದರೋದಿಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಅಕ್ರಮ ಭ್ರಷ್ಟಾಚಾರ ಬಯಲಿಗೆ ಎಳಿತೀವಿ. ಆಳಂದ್ ತಾಲೂಕದಲ್ಲಿ BR ಪಾಟೀಲ್ ಶಾಸಕರಾದ ಬಳಿಕ ಈ ಫಿರ್ದೌಸ್ ಅನ್ಸಾರಿ ಅವ್ರ ಬೆಂಬಲಿಗ, ಪಿಂಟು ಜಮಾದಾರ್ ಅವ್ರ ಬೆಂಬಲಿಗ, ಅವರು ಏನು ಅಕ್ರಮ ಭ್ರಷ್ಟಾಚಾರ ನಡೆದದ ಇದಕ್ಕೆ ಎಲ್ಲ ಸಹಕಾರ BR ಪಾಟೀಲ್ ಅವ್ರದ್ದು, RK ಪಾಟೀಲ್ ಅವ್ರದ್ದು ಅದ. ಅದಕ್ಕೆ ಆಳಂದ್ ತಾಲೂಕದಲ್ಲಿ ಶಾಸನ ನಡೀತಾ ಇಲ್ಲ, ಒಂದು ಶೋಷಣೆ ಮತ್ತು ಸುಲಿಗೆ ನಡೀಲಿಗತ್ತದ. ಅದಕ್ಕೆ ನಾವು ಇದು ಖಂಡಿಸ್ತೀವಿ ಮತ್ತು ಅವ್ರ ಮೇಲೆ FIR ಆಗಬೇಕು. ಇಲ್ಲ ಅಂತಂದ್ರೆ ನಾವು ಒಂದು ವಾರದಲ್ಲಿ ಕಾಯ್ತೀವಿ. ಇಲ್ಲ ಅಂತಂದ್ರೆ ನಾವು ಉಗ್ರವಾದಂಥ ಹೋರಾಟ ನಾವು ಪೊಲೀಸ್ ವಿರುದ್ಧ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಉದ್ಯೋಗ ಖಾತ್ರಿಯಲ್ಲಿ ಸಂತೋಷ್ ಪಾಟೀಲ್ ನಿಂಗದಳ್ಳಿ ಅನ್ನೋರು ಸುಮಾರು 15-20 ಪಂಚಾಯತ್ಗಳಲ್ಲಿ ಕಾಮಗಾರಿ ಮಾಡಲಾರ್ದೇ ಇವತ್ತು ಅವರು ಒಂದೇ ವೆಂಡರ್ ಕ್ರಿಯೇಟ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಲಪ್ಟಾಯಿಸ್ಯಾರ. ಅದನ್ನು ಕೂಡ ಕಂಪ್ಲೇಂಟ್ ಮಾಡೀವಿ, ಅದನ್ನು ಎಂಕ್ವೈರಿ ಆಗಬೇಕು. ಇವೆಲ್ಲ ಬೇಡಿಕೆಗಳು ನಮ್ಮವ. ಇದು ತನಿಖೆ ಆಗಲಿಲ್ಲ ಅಂತ ನಾವು ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ. ಹೌದು ರೀ, ಅವರು ಗುಂಡಾ ಆ್ಯಕ್ಟ್ನಾಗ 1 ವರ್ಷ ಜೈಲ್ನಾಗಿದ್ದರು ಮತ್ತು ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅವರಿಗೆ 4 ತಿಂಗಳು ಗಡೀಪಾರು ಮಾಡಿದರು. ಆದರೆ ಅವರಿಗೆ ಅದ್ರದ್ದು ಏನೂ ಭಯನೇ ಇಲ್ಲ. ಆಳಂದ್ ತಾಲೂಕಾದಾಗ ಇನ್ನೂ ರಾಜಾರೋಷವಾಗಿ ಅವರು ಹಫ್ತಾ ವಸೂಲಿ ನಡೆದದ. ಮೊದಲು ಅಕ್ರಮವಾಗಿ ನಡೀತಿತ್ತು, ಈಗ ಸಕ್ರಮವಾಗಿ ನಡೆದ. BR ಪಾಟೀಲ್ ಶಾಸಕರಾದ ಬಳಿಕ ಅವ್ರ ಬೆಂಬಲದಿಂದ ಅವ್ರು ಲೀಗಲಿನೇ ಹಫ್ತಾ ವಸೂಲಿ ಮಾಡೋದಂಥ ಕೆಲಸ ಇವತ್ತು ಆಳಂದಾಗ ನಡೆದ. ನಾವು 2ನೇ ತಾರೀಕು ಮಾಡಿದ್ವಿ ರೇಡು, ಅವ್ರು 4ನೇ ತಾರೀಕು ಲಾರಿ ಹಿಡಿದು ನಮ್ಮ ಮ್ಯಾಗ ಸುಳ್ಳು ಆರೋಪ ಮಾಡಿದ್ದಾರೆ. ಪೂರ್ತಿ ಅವ್ರ ಕೈಗೊಂಬೆ ಆಗ್ಯಾರ್ರಿ BR ಪಾಟೀಲ್ರದು, RK ಪಾಟೀಲ್ರದು. ನಾವು ಏನು ನಿರೀಕ್ಷೆ ಮಾಡ್ತೀವಿ ಅದೇ ಸಾರ್ವಜನಿಕರು ಅಂತಂದ್ರೆ, ಒಂದು ಏನರ ಅಕ್ರಮ ಚಟುವಟಿಕೆ ನಡೆದದ ಅದು ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದ್ರೆ ಅವ್ರು ಕೂಡಲೇ ಅದಕ್ಕೆ ತಡೆಗಟ್ಟಬೇಕು. ಆದರೆ ಇಲ್ಲಿ ಅವ್ರ ಗಮನಕ್ಕೆ ತಂದ್ರೂ ಬೆಳಗ್ಗೆ 4ರವರೆಗೂ ಅವರಿಗೆ ಕೋಆಪ್ರೇಟು, ಇವರು ಲೇಟ್ ಆಗಾನ ಮನೆಗೆ ಹೋಗ್ತಾರೇನೋ, ನಾವು ಇದೆಲ್ಲ ಸಾಗಿಸ್ಬಿಡ್ಬೇಕು ಎಲ್ಲ ಅಕ್ರಮ ಅಕ್ಕಿ ಅಂತಂದು ಆ ರೀತಿ ಅವ್ರಿಗೆ ಒಂದು ಸಪೋರ್ಟ್ ಮಾಡುವಂಥದ್ದು ಅಧಿಕಾರಿಗಳು ಕೆಲಸ ನಡೆದದ. ಅದಕ್ಕೆ ಇದು ನಾವು ಖಂಡಿಸ್ತೀವಿ. ಅಂಥ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ಬೇಜವಾಬ್ದಾರಿ ಮಾಡ್ಲಿಕತ್ತಾರ, ಅಕ್ರಮ ತಡೆಗಟ್ಟುವಲ್ಲಿ ವಿಫಲ ಅಲ್ಲತ್ತಾರ, ಅವ್ರ ಮೇಲೂ ಕ್ರಮ ಆಗಬೇಕು ಅಂತ ನಾವು. BR ಪಾಟೀಲ್ ಅವರು ಶಾಸಕರಾದ್ಮೇಲೆ ಚಟುವಟಿಕೆಗಳು ಹೆಚ್ಚಾಗಿ ಅವ್ರಿ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಕಲಬುರಗಿ.